ಪಾರ್ಕಿಂಗ್ ವಿಚಾರಕ್ಕೆ ಅಕ್ಕಪಕ್ಕದ ಮನೆಯವರ ನಡುವೆ ಮಾರಾಮಾರಿ ನಡೆದಿದೆ. ಕಾರ್ ಗ್ಲಾಸ್ ಒಡೆದು ಪರಸ್ಪರ ಇಬ್ಬರು ಮನೆಯವರು ಕಿತ್ತಾಡಿಕೊಂಡಿದ್ದಾರೆ. ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ. ಬೆಂಗಳೂರಿನ ಸಂಜಯ್ ನಗರ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಸಂತೋಷ್ ಹಾಗೂ ಮಯೂರ್ ಕುಟುಂಬಸ್ಥರ ನಡುವೆ ನಡೆದಿರುವಂತಹ ಗಲಾಟೆ. ಇನ್ನು ತದನಂತರ ಪೊಲೀಸರು ಎರಡೂ ಮನೆಯವರನ್ನ ಕರೆಸಿ ವಿಚಾರಣೆ ನಡೆಸಿದ್ದಾರೆ. ಮಾತಿಗೆ ಮಾತು ಬೆಳೆದು ಕಾರಿನ ಗ್ಲಾಸ್ ಅನ್ನ ಪುಡಿ ಪುಡಿ ಮಾಡಲಾಗಿದೆ ಈ ಗಲಾಟೆಯಲ್ಲಿ. ಇನ್ನು ಕಾರ್ ಗ್ಲಾಸ್ ಅನ್ನ ಒಡೆದು ಪರಸ್ಪರ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಅಂತ ಕೂಡ ಹೇಳಲಾಗಿರುವಂತದ್ದು. ಸಂಜಯ್ ನಗರ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ. ಕಾರಣ ಏನು? ಕಾರ್ ಪಾರ್ಕಿಂಗ್ ವಿಚಾರಕ್ಕೆ. ಅಂದ್ರೆ ಪದೇ ಪದೇ ಮಾರುತಿ ಆಲ್ಟೋ ಕಾರನ್ನ ನಿಲ್ಲಿಸ್ತಾ ಇದ್ದ ಆರೋಪ ಕೇಳಿ ಬಂದಿದೆ. ಮಯೂರ್ ಮತ್ತು ಸಂತೋಷ್ ಇಬ್ಬರು ಸಂಜಯ್ ನಗರದ ಗೋವಿಂದಪ್ಪ ಲೇಔಟ್ ನಿವಾಸಿಗಳು. ಇನ್ನು ಸಂತೋಷ್ ಹಾಗೂ ಮಯೂರ್ ಇಬ್ರು ಕೂಡ ಎದುರು ಬದ್ರು ಮನೆಯವರು. ಸಂತೋಷ್ ಮನೆ ಮುಂದೆ ಮಯೂರ್ ಕಾರನ್ನ ನಿಲ್ಲಿಸ್ತಾ ಇದ್ರು ಅನ್ನೋ ಆರೋಪ ಕೇಳಿ ಬಂದಿದೆ. ಇನ್ನು ಕೆಲ ದಿನಗಳ ಕಾಲ ಸಂತೋಷ್ ಮನೆ ಮುಂದೆನೆ ಕಾರ್ ಪಾರ್ಕ್ ಮಾಡ್ತಾ ಇದ್ದ ಮಯೂರ್. ಈ ವೇಳೆ ಕಾರ್ ತೆಗೆಯೋದಕ್ಕೆ ಸಂತೋಷ್ ಹಲವು ಬಾರಿ ಹೇಳಿದ್ರು ಕೂಡ ಪದೇ ಪದೇ ಅಲ್ಲೇ ನಿಲ್ಲಿಸ್ತಾ ಇದ್ರಂತೆ. ಆದ್ರೆ ಸಂತೋಷ್ ಮಾತಿಗೆ ಕ್ಯಾರೆ ಅನ್ನದೆ ಕಾರನ್ನ ತೆಗೆಯದ ಆರೋಪ. ಅಂದ್ರೆ ಅವ್ರೆಷ್ಟೇ ಹೇಳಿದ್ರು ಕೂಡ ಕಾರನ್ನ ತೆಗಿಲಿಲ್ಲ, ಅಲ್ಲೇ ನಿಲ್ಸ್ಕೊಂಡಿದ್ರಂತೆ. ಈ ವೇಳೆ ಮಯೂರ್ ಸಂತೋಷ್ ಇಬ್ಬರ ಕುಟುಂಬಸ್ಥರ ನಡುವೆ ಜಗಳ ಆಗಿದೆ. ಈ ಜಗಳ ಮಾತಿಗೆ ಮಾತು ಬೆಳೆದು ಕೈಯಲ್ಲಿರುವ ಏನು ಕಲ್ಲಿನಿಂದನೋ ಅಥವಾ ಏನೋ ತಗೊಂಡು ಕಾರ್ ಗ್ಲಾಸ್ ಅನ್ನ ಪುಡಿ ಪುಡಿ ಮಾಡಿದ್ರಂತೆ ಸಂತೋಷ್ ಅನ್ನೋ ಮಾಹಿತಿ ಕೂಡ ಸಿಕ್ಕಿರುವಂತದ್ದು. ಸದ್ಯ ಎರಡೂ ಮನೆಯವರ ಗಲಾಟೆ ಸ್ಥಳೀಯರಿಂದ ಸಂಜಯ್ ನಗರ ಠಾಣೆಗೆ ಮಾಹಿತಿ ಸಿಗುತ್ತೆ. ಎರಡೂ ಮನೆಯವರನ್ನ ಕರೆಸಿ ವಿಚಾರಣೆ ನಡೆಸುತ್ತಿದ್ದಾರೆ ಸಂಜಯ್ ನಗರ ಪೊಲೀಸರು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್. ಕೇವಲ ಕಾರ್ ಪಾರ್ಕಿಂಗ್ ವಿಚಾರಕ್ಕೆ ಇಷ್ಟು ಮಟ್ಟಿಗೆ ದೊಡ್ಡ ಗಲಾಟೆ ಆಗಿದೆಯಲ್ಲ, ಸದ್ಯ ಪೊಲೀಸರು ಏನ್ ಹೇಳಿದ್ರು? ಎರಡು ಮನೆಯವರು ತಣ್ಣಗಾದ್ರ? ಏನಾಯ್ತು ಇದರ ಕನ್ಕ್ಲೂಷನ್ ಅಂತ? ಮತ್ತು ಖಂಡಿತವಾಗ್ಲು ಬೆಂಗಳೂರಿನಲ್ಲಿ ಅನೇಕ ಬಾರಿ ಸಣ್ಣ ಪುಟ್ಟ ವಿಷಯಗಳಿಗೂ ಕೂಡ ಕಿರಿಕಾಗುವಂತದನ್ನ ನಾವು ನೋಡ್ತಾನೆ ಇರ್ತೀವಿ. ಈಗ ಮನೆ ಮುಂದೆ ಕಾರ್ ಪಾರ್ಕಿಂಗ್ ಮಾಡಿದಂತಹ ವಿಚಾರ ಕೂಡ ದೊಡ್ಡ ಮಟ್ಟಕ್ಕೆ ಗಲಾಟೆಗೂ ಕೂಡ ತಿರ್ಕೊಂಡಿರುವಂತದ್ದು. ಅದು ಎಷ್ಟರ ಮಟ್ಟಿಗೆ ಅಂತಂದ್ರೆ ಕೈ ಮಿಲಾಯಿಸುವ ಹಂತಕ್ಕೆ ಹೋಗಿ ಕಾರ್ನ ಗ್ಲಾಸ್ ಕೂಡ ಪುಡಿ ಪುಡಿ ಆಗಿರುವಂತಹ ಪ್ರಕರಣ ಈಗ ಬೆಳಕಿಗೆ ಬಂದಿರುವಂತದ್ದು. ಇನ್ನು ಈ ಸಂತೋಷ್ ಹಾಗೂ ಮಯೂರ್ ಹೇಳ್ತಾರೆ, ಈ ಮಯೂರ್ ಮತ್ತು ಸಂತೋಷ್ ಎದುರು ಬದ್ರು ಮನೆಯವರು ಅನೇಕ ವರ್ಷಗಳಿಂದಲೂ ಕೂಡ ವಾಸ ಮಾಡ್ತಾ ಇರ್ತಾರೆ. ಆದ್ರೆ ಇವರಿಬ್ಬರ ಮಧ್ಯೆ ಕೂಡ ಅಷ್ಟಕ್ಕಷ್ಟೇ ಸಂಬಂಧ ಕೂಡ ಇತ್ತು. ಇನ್ನು ಆ ಸಂತೋಷ್ ಮನೆ ಮುಂದೆ ಮಯೂರ್ ಪದೇ ಪದೇ ಕಾರ್ ಪಾರ್ಕ್ ಮಾಡ್ತಾ ಇದ್ದಂತೆ. ಹೀಗಾಗಿ ಕಾರ್ ತೆಗೆಯೋದಕ್ಕೆ ಸಂತೋಷ್ ಹೇಳಿದ್ದಾರೆ. ಆದ್ರೆ ಈ ಸಂತೋಷ್ ಮಾತಿಗೆ ಕ್ಯಾರೆ ಅಂದ್ರೆ ಕಾರ್ ತೆಗೆಯೋದನ್ನು ಕೂಡ ಮಯೂರ್ ಹಾಗೇನೆ ಓಡಾಡ್ತಾ ಇದ್ರಂತೆ. ಹೀಗಾಗಿ ಮಯೂರ್ ಹಾಗೂ ಸಂತೋಷ್ ಇಬ್ಬರ ಕುಟುಂಬಸ್ಥರು ಕೂಡ ಜಗಳ ಮಾಡ್ಕೊಂಡಿದ್ದಾರೆ. ಮಾತಿಗೆ ಮಾತು ಬೆಳೆದು ಕೈಯಲ್ಲೇ ಕಾರ್ ಗ್ಲಾಸ್ ಅನ್ನ ಪುಡಿ ಪುಡಿ ಮಾಡಿದ್ದಾರೆ ಸಂತೋಷ್. ಯಾಕಂದ್ರೆ ಮಯೂರ್ ಕಾರನ್ನ ಗ್ಲಾಸ್ ಅನ್ನ ಪುಡಿ ಪುಡಿ ಮಾಡಿರುವಂತದ್ದು. ಸದ್ಯ ಎರಡು ಮನೆಯವರ ಗಲಾಟೆ ಸ್ಥಳೀಯ ಪೊಲೀಸ್ ಠಾಣೆ ಮೆಟ್ಟಿಲಿರುವಂತಹ ಪರಿಸ್ಥಿತಿ ಕೂಡ ಬಂದಿರುವಂತದ್ದು. ಇನ್ನು ಸಂಜಯ್ ನಗರ ಠಾಣೆಗೆ ಮಾಹಿತಿಯನ್ನು ಕೂಡ ಹೋಗಿದೆ. ಇನ್ನು ಎರಡು ಮನೆಯವರನ್ನ ಕರೆಸ್ಕೊಂಡು ವಿಚಾರಣೆ ನಡೆಸ್ತಾ ಇರುವಂತಹ ಸಂಜಯ್ ನಗರ ಪೊಲೀಸರು ಇಬ್ಬರಿಗೂ ಕೂಡ ಬುದ್ಧಿವಾದವನ್ನ ಹೇಳ್ತಾ ಇದ್ದಾರೆ. ಯಾಕಂತಂದ್ರೆ ಸಣ್ಣ ಪುಟ್ಟ ವಿಷಯಗಳಿಗೂ ಕೂಡ ಇಷ್ಟರ ಮಟ್ಟಿಗೆ ಹೊಡೆದಾಡ್ಕೊಳ್ಳೋದು ನೋಡೋರ್ಗೂ ಕೂಡ ಏನಪ್ಪಾ ಇದು ಇಷ್ಟು ಸಣ್ಣ ವಿಷಯಕ್ಕೆ ಈ ರೀತಿಯಾಗಿ ಕಿತ್ತಾಡ್ತಾರೆ ಅನ್ನೋ ನಿಟ್ಟಿನಲ್ಲೂ ಕೂಡ ದೊಡ್ಡ ಮಟ್ಟದ ಮಾತುಗಳನ್ನು ಕೂಡ ಆಡುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗುತ್ತೆ. ಸದ್ಯಕ್ಕೆ ಕಾರ್ ಹೊಡೆದು ಕಾರ್ ಗ್ಲಾಸ್ ಅನ್ನ ಹೊಡ್ಕೊಂಡು ಪರಸ್ಪರ ಅವಾಚ್ಯ ಶಬ್ದಗಳಿಂದ ಕೂಡ ಬೈಕೊಂಡು ಈ ರೀತಿಯಾಗಿ ಗಲಾಟೆ ಮಾಡ್ಕೊಂಡಿರುತ್ತದೆ. ನಿಜಕ್ಕೂ ಕೂಡ ಆ ಸ್ಥಳೀಯರನ್ನು ಕೂಡ ಒಂದು ನಗೆಪಾಟ್ಲಿಗೆ ಇಡ್ ಮಾಡ್ಕೊಂಡಿರುವಂತದ್ದು. ಸಂಜಯ್ ನಗರ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಘಟನೆ ನಡೆದಿರೋದ್ರಿಂದ ಈ ಸದ್ಯಕ್ಕೆ ಆ ಪೊಲೀಸರು ಕೂಡ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಇನ್ನು ಕಾರ್ ಪಾರ್ಕಿಂಗ್ ವಿಚಾರಕ್ಕೆ ಇಷ್ಟು ಗಲಾಟೆ ಆಯ್ತಾ ಅಥವಾ ವೈಯಕ್ತಿಕವಾಗಿ ಬೇರೆ ಬೇರೆ ದ್ವೇಷಗಳೇನಾದ್ರೂ ಇದ್ವಾ ಅನ್ನೋದು ಆ ಚರ್ಚೆ ಕೂಡ ನಡೀತಾ ಇರುವಂತದ್ದು. ಸದ್ಯಕ್ಕೆ ಸಂಜಯ್ ನಗರದ ಗೋವಿಂದಪ್ಪ ಲೇಔಟ್ ನಿವಾಸಿಗಳು ಕೂಡ ಈ ಇಬ್ಬರ ಗಲಾಟೆಯನ್ನು ನೋಡಿ ಒಂದು ರೀತಿಯಲ್ಲಿ ಮುಂದೆ ಏನಾದರೂ ದೊಡ್ಡ ಮಟ್ಟದ ಗಲಾಟೆಗಳಾದಂತಾರೆ ಈ ಏರಿಯಾದಲ್ಲೂ ಕೂಡ ಏರಿಯಾದಲ್ಲಿ ಇರುವಂತವರ ಶಾಂತಿ ಕೂಡ ಕದಡುತ್ತೆ. ಈ ರೀತಿಯಾಗಿ ಗಲಾಟೆ ಮಾಡ್ಕೊಂಡ್ರೆ ಇವ್ರು ಏನ್ ಸಂದೇಶ ಕೂಡ ಹೋಗ್ತಾರೆ ಅನ್ನೋ ನಿಟ್ಟಿನಲ್ಲೂ ಕೂಡ ಚರ್ಚೆಗಳು ನಡೀತಾ ಇರುವಂತದ್ದು. ಒಟ್ಟಾರೆಯಾಗಿ ಪ್ರಕರಣದಲ್ಲಿ ಕಾರ್ ಪಾರ್ಕಿಂಗ್ ವಿಷಯಕ್ಕೆ ಇಷ್ಟು ದೊಡ್ಡ ಮಟ್ಟದ ಗಲಾಟೆ ಯಾಕೆ ಅನ್ನೋ ಒಂದು ಚರ್ಚೆಗಳು ಕೂಡ ಆಗ್ತಾ ಇರುವಂತದ್ದು. ಈ ವಿಡಿಯೋ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವೈರಲ್ ಆಗ್ತಾ ಇದೆ.
ಪರ ಮತ್ತು ವಿರೋಧ ಚರ್ಚೆಗಳು ಕೂಡ ನಡೀತಾ ಇರುವಂತದ್ದು. ಇನ್ನು ಬೆಂಗಳೂರಿನಲ್ಲಿ ಪಾರ್ಕಿಂಗ್ ವಿಷಯಕ್ಕೆ ಆಗ ಗಲಾಟೆಗಳು ನಡೀತಾ ಇರುತ್ತೆ. ಅದು ಇಷ್ಟರ ಮಟ್ಟಿಗೆ ಹೋಗಿರೋದು ನಿಜವಾಗ್ಲೂ ಕೂಡ ದೊಡ್ಡ ಮಟ್ಟದ ಗೊಂದಲಕ್ಕೂ ಕೂಡ ಕಾರಣವಾಗಿರುವಂತದ್ದು. ಪೊಲೀಸರು ಕೂಡ ಇಬ್ಬರು ಕುಟುಂಬಸ್ಥರನ್ನ ಕರೆಸ್ಕೊಂಡು ಈಗ ರಾಜ್ಯ ಪಂಚಾಯತಿನ ಮಾಡ್ತಾ ಇರುವಂತದ್ದು, ಬುದ್ಧಿವಾದವನ್ನು ಹೇಳ್ತಾ ಇರುವಂತದ್ದು. ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.